ಹರಿ ಓಂ ನಮಸ್ತೆ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ನಿರ್ಮಾಣಗೊಂಡ 290 ದೇವಸ್ಥಾನಗಳ ಯಾತ್ರೆಯನ್ನು ಹೊರಟಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂದರೆ ಧರ್ಮಸ್ಥಳದಿಂದ ಆಗಿರುವಂತಹ ಜೀರ್ಣೋದ್ಧಾರ ದೇವಸ್ಥಾನಗಳನ್ನು ತೋರಿಸ್ತಾ ಇದ್ದೀವಿ. ಈಗ ನಾವು ಬಂದಿದ್ದೀವಿ 30ನೇ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಇದೆ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು, ತುರುವೇಕೆರೆ ಸಿಟಿನಲ್ಲೇ ಇದೆ. ನಮಗೆ ಪ್ರಾರಂಭದಲ್ಲೇ ನೋಡ್ಬೋದು. ಈ ದೇವಸ್ಥಾನ 1993ರಲ್ಲಿ ಒಂದ್ಸಲ ಧರ್ಮಸ್ಥಳದ ಕಡೆಯಿಂದನೇ ಆಗಿತ್ತು. ಮತ್ತೆ ಶಿಥಿಲವಾಗಿ 2022ರಲ್ಲಿ ಮತ್ತೆ ಸುಮಾರು 24 ಲಕ್ಷ ವೆಚ್ಚದಲ್ಲಿ ಮತ್ತೆ ಜೀರ್ಣೋದ್ಧಾರ ಆಗಿದೆ. ತುಂಬ ಅದ್ಭುತವಾದಂಥ ದೇವಸ್ಥಾನ. ಇದರ ಶಿಖರ ಪಿರಮಿಡ್ ಆಕಾರದಲ್ಲಿದೆ. ನೀವು ನೋಡ್ತಾ ಇರ್ಬೋದು, ಇದೊಂದು ಪಿರಮಿಡ್ ಆಕಾರದಲ್ಲಿ ಶಿಖರ ಇದೆ. ಇದರ ವೈಶಿಷ್ಟ್ಯ ಅದು. ಮತ್ತು ತುಂಬ ಚೆನ್ನಾಗಿ ಕಲಾಕೃತಿಗಳನ್ನು ಕೆತ್ತನೆಯನ್ನು ಮಾಡಿದ್ದಾರೆ. ಈ ದೇವಸ್ಥಾನದ ಇತಿಹಾಸ ಇಲ್ಲಿ ನೋಡಿದ್ರೆ, ಈ ಸಿಟಿಯ ಒಂದು ಮೂಲೆಯಲ್ಲಿರೋದ್ರಿಂದ ಮೂಲಾದೇಶ್ವರ ಅಂತ ಹೆಸರು ಬಂದಿದೆ ಅಂತ ಕೂಡ ಇಲ್ಲಿ ಪ್ರತೀತಿ ಇದೆ. ಹಾಗೆ ಹೊಯ್ಸಳರು ಆಗಿನ ಕಾಲದಲ್ಲಿ ಒಂದು ಶಿವನ ದೇವಸ್ಥಾನ ಮತ್ತು ಒಂದು ವಿಷ್ಣುವಿನ ದೇವಸ್ಥಾನವನ್ನು ಪ್ರತಿ ಕಡೆ ಇದು ಮಾಡ್ತಾಯಿದ್ರು. ಈಗ ನಾವು ಏನು 28 ಆಗಿ 29ನೇ ದೇವಸ್ಥಾನವನ್ನು ನಾವು ನೋಡ್ಕೊಂಡು ಬಂದ್ವಿ, ಅದು ವಿಷ್ಣುವಿನ ದೇವಸ್ಥಾನ. ಈಗ ಬರ್ತಾ ಇರೋದು ನಾವು ಶಿವನ ದೇವಸ್ಥಾನ. ಈ ದೇವಸ್ಥಾನ ಒಂದು ದೊಡ್ಡ ಕೆರೆಯ ಪಕ್ಕದಲ್ಲೇ ಇದೆ. ಅದರ ಮಧ್ಯದಲ್ಲಿ ತೋಟ ಬಂದು ಆ ಕೆರೆ ಅಷ್ಟೊಂದಾಗಿ ಕಾಣಿಸ್ತಾ ಇಲ್ಲ. ದೇವಸ್ಥಾನವನ್ನು ತುಂಬ ಸ್ವಚ್ಛತೆಯಿಂದ ಮತ್ತು ಗಿಡಗಳೆಲ್ಲ ಹೂವಿನ ಗಿಡಗಳು ಹಾಕಿ ಮತ್ತು ನಡಿಲಿಕ್ಕೆ, ದೇವಸ್ಥಾನಕ್ಕೆ ಹೋಗಲಿಕ್ಕೆ ಇಂಟರ್ಲಾಕ್ಸನ್ನು ಹಾಕಿ ತುಂಬ ಸ್ವಚ್ಛತೆಯಿಂದ ಕಾಪಾಡಿದ್ದಾರೆ. ಮತ್ತು ಸುತ್ತಲೂ ಒಂದು ಕಾಂಪೌಂಡ್ ನಿರ್ಮಿಸಿದ್ದಾರೆ. ನೋಡಲಿಕ್ಕೆ ಮತ್ತು ಇರಲಿಕ್ಕೆ ಇಲ್ಲಿ ತುಂಬ ಪ್ರಶಾಂತವಾಗಿದೆ. ಒಂದು ಹಕ್ಕಿಗಳ ಕಲರವ ನೀವು ಕೇಳಿಸ್ತಾ ಇರ್ಬೋದು. ಮತ್ತು ನೀವು ಆಗಲೇ ಹೇಳಿದಾಗೆ ಕೆರೆಯ ಪಕ್ಕದಲ್ಲೇ ಇದೆ. ಈ ಕಡೆ ತೋರಿಸಿ ಇಲ್ಲಿ ಕೆರೆನ. ಇದೊಂದು ಬೃಹತ್ತಾದ ಕೆರೆ. ಇದು ಕೆರೆ ಪಕ್ಕದಲ್ಲೇ ಇದೆ. ಪುರೋಹಿತರು ಹೇಳಿದ ಪ್ರಕಾರ ಮುಂಚೆ ಈ ಕೆರೆ ಕಾಣಿಸ್ತಾ ಇತ್ತಂತೆ. ಅಂದರೆ ಪೂರ್ಣ ಚಂದ್ರ ಬಂದಾಗ ಅದರ ಬಿಂಬ ದೇವ್ರಿಗೆ ಬೀಳ್ತಾ ಇತ್ತು. ಹಾಗೆ ಸೂರ್ಯ ವರ್ಷದಲ್ಲಿ ಒಂದ್ಸಲ ಅದ್ರ ಪ್ರತಿಬಿಂಬ ಬೀಳ್ತಾ ಇತ್ತು. ಬಟ್ ಇಲ್ಲಿನ ತೆಂಗಿನ ತೋಟ ಮಧ್ಯ ಬಂದು ಈಗ ಅದು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಒಳಗಡೆ ಹೋಗಿ ದೇವರ ದರ್ಶನ ಮಾಡೋಣ. ದೇವಸ್ಥಾನಕ್ಕೆ ನಾವು ಬರ್ತಾ ಇದ್ದಂಗೆ ಮೇಲ್ಗಡೆ ನಂದಿನ ನೋಡ್ಬೋದು. 2 ನಂದಿಗಳಿದೆ. ಹಾಗೆಯೇ 3 ಪಿರಮಿಡ್, ಎಲ್ಲ ಆಕಾರಗಳು ಇಲ್ಲಿ ಪಿರಮಿಡ್ ಆಕಾರಗಳಿದೆ. ಒಂದು ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳ್ಬೋದು. ನೋಡಿ ಎಷ್ಟು ನೀಟಾಗಿದೆ. ಹಾಗೆಯೇ ಇಲ್ಲಿ ಪ್ರವೇಶ ದ್ವಾರ ಕೂಡ ಅದ್ಭುತವಾಗಿದೆ. ಪ್ರವೇಶ ದ್ವಾರದ ಆಚೆ ಈಚೆ ಹಳೆ ವಿಗ್ರಹಗಳನ್ನು ಇಟ್ಟಿದ್ದಾರೆ. ಇದು ಭಗ್ನವಾಗಿದೆ ವಿಗ್ರಹಗಳು. ತಲೆನ ಯಾರು ಹೊಡೆದಾಕ್ಬಿಟ್ಟಿದ್ದಾರೆ, ಯಾರು ಅಂತ ನಿಮ್ಗೆ ಹೇಳಬೇಕಾಗಿಲ್ಲ. ಮುಖ ಕೂಡ ಭಗ್ನವಾಗಿದೆ. ಆ ಕಡೆ ಕೂಡ ಒಂದು ಮೂರ್ತಿ ಇದೆ, ಅದು ಕೂಡ ಭಗ್ನವಾಗಿದೆ. ಒಳಗಡೆ ಹೋಗಿ ದೇವರ ದರ್ಶನವನ್ನು ಮಾಡಿ ಇಲ್ಲಿನ ಪುರೋಹಿತರನ್ನ ಮಾತಾಡ್ಸೋಣ. ಹಾಗೆ ಇಲ್ಲಿ ಕೂರ್ಲಿಕ್ಕೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಕಡೆ ಈ ಕಡೆ ನೀವು ನೋಡ್ಬೋದು. ಆ ಸೈಡು ಈ ಸೈಡು ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದಕ್ಕೆ ಕೂರ್ಲಿಕ್ಕೆ ಅಂತ ಮಾಡಿದ್ದಾರೆ. ಆಮೇಲೆ ಇಲ್ಲಿನ ಕಲ್ಲಿನ ರಚನೆಯನ್ನು ನೋಡಿ. ಒಂದು ಚಕ್ರಾಕೃತಿಯಲ್ಲಿ ಈ ವಾಸ್ತುಶಿಲ್ಪ ನಮಗೆ ಬೇಲೂರು ಹಳೆಬೀಡಿನಲ್ಲಿ ಕಾಣಸಿಗುತ್ತೆ. ಹೊಯ್ಸಳರ ಕಾಲರಾಗಿದ್ದರಿಂದ ಒಂದೇ ಥರ ಕಲಾಕೃತಿಗಳು ಎಲ್ಲ ಕಡೆ ತುಂಬ ಅದ್ಭುತವಾಗಿ ಕೆತ್ತಲ್ಪಟ್ಟಿವೆ. ಮೇಲ್ಭಾಗದ ಛಾವಣಿ ಹೇಗಿದೆ ಅಂತ ನೋಡ್ಬೋದು. ಇದು ಒಂಥರ ಇಂಟರ್ಲಾಕ್ ಸಿಸ್ಟಮ್. ಒಂದು ಕಲ್ಲಿನ ಒಂದು ಕಲ್ಲು ಜೋಡಿಸಿ ಕೂರಿಸಲಾಗುತ್ತೆ. ಈ ದೇವಸ್ಥಾನವನ್ನು ಧರ್ಮಸ್ಥಳದಿಂದ ಪೂರ್ತಿ ಪುನರ್ನಿರ್ಮಾಣ ಆಗಿದೆ. ಅಂದರೆ ದೇವಸ್ಥಾನದ ಪ್ರತಿಯೊಂದು ಕಲ್ಲುಗಳನ್ನು ಆಚೆ ತೆಗೆದಿಟ್ಟು ಮತ್ತೆ ಜೋಡಿಸಲಾಗಿದೆ. ಈ ಥರ ಪ್ರತಿಶತ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಮಾಡಲಾಗುತ್ತೆ. ಯಾಕೆಂದರೆ ಅಷ್ಟು ಶಿಥಿಲಾವಸ್ಥೆ ಹೋಗಿತ್ತು. ಈ ನಂಬರ್ಗಳನ್ನು ನೀವು ನೋಡ್ತಾ ಇರ್ಬೋದು. ಈ ನಂಬರ್ಗಳು ಏನಕ್ಕೆ ಹಾಕ್ತಾರೆ ಅಂದರೆ, ಬೇರೆ ಕಡೆ ಹೋಗಬಾರ್ದು. ಈ ಕಲ್ಲುಗಳು ಎಲ್ಲಿ ಯಾವ ಸ್ಥಳದಲ್ಲಿತ್ತು ಆ ಸ್ಥಳದಲ್ಲೇ ಬರಬೇಕು ಅನ್ನೋದಕ್ಕೆ ಈ ನಂಬರ್ಗಳನ್ನು ಹಾಕಲಾಗುತ್ತೆ. ಮೇಲ್ಗಡೆ ಇದರಲ್ಲೂ ಕೂಡ ನಾವು ಕಾಣ್ಬೋದು, ನಂಬರ್ಗಳನ್ನು ಹಾಕಿದ್ದಾರೆ. ಎಲ್ಲಿ ಯಾವ ಕಲ್ಲು ಎಲ್ಲಿ ಬರಬೇಕು ಅನ್ನೋದನ್ನ ತುಂಬ ಇದು ಮಾಡಿ ಪೂರ್ತಿ ದೇವಸ್ಥಾನವನ್ನು ಬಿಡಿಸಿ ಮತ್ತೆ ಹಾಗೆ ಕೂರಿಸಲಾಗಿದೆ. ಇದು ತುಂಬ ಕ್ಲಿಷ್ಟಕರವಾದ ಕೆಲಸ. ಯಾಕೆಂದರೆ ಕಲ್ಲು ಎಷ್ಟು ವೆಯ್ಟ್ ಇರುತ್ತೆ ಅಂತ ನಿಮಗೆ ಗೊತ್ತು. ಗೋಪುರದ ಕಲ್ಲು ಎಷ್ಟು ವೆಯ್ಟ್ ಇರುತ್ತೆ ಅಂತ ಗೊತ್ತು. ಮತ್ತು ಕಲ್ಲುಗಳ ಆಕೃತಿ ದಪ್ಪಗೆ ದೊಡ್ಡದಾಗಿ ಇರೋದ್ರಿಂದ ತುಂಬ ಕಷ್ಟವಾಗುತ್ತೆ. ಎಕ್ಸಾಂಪಲ್ ನೋಡಿ ಬರ್ಬೋದು ನೀವು ಇಲ್ಲಿ. ಇದು ಎಷ್ಟು ದೊಡ್ಡದಾಗಿದೆ, ಎಷ್ಟು ಅಗಲವಾಗಿದೆ ಅಂತ ಇಲ್ಲಿ ಇದು ನೋಡ್ಬೋದು. ನಾವು ಒಳಭಾಗಕ್ಕೆ ಬಂದ ತಕ್ಷಣ ಇಲ್ಲೊಂದು 4 ಕಂಬದ ಮಂಟಪನ ನೋಡ್ಬೋದು. ಹಿಂದಿನ ನೀವೇನು ಬೇಲೂರಲ್ಲಿ ನೋಡ್ತೀವಿ ಅದೇ ಥರ ಇದೊಂದು ಇಲ್ಲೂ ಕೂಡ ನರ್ತನ ಮಾಡ್ತಾ ಇದ್ರು ದೇವರಿದಿಗೆ. ಪಕ್ಕದಲ್ಲಿ ನೋಡಿದ್ರೆ ವಾಹನವಾದ ನಂದಿ ಕಾಣ್ಬೋದು. ಹಾಗೆ ಕಲಾಕೃತಿ ಮಾತ್ರ ತುಂಬ ಅದ್ಭುತವಾಗಿದೆ. ತುಂಬ ಪ್ರಾಚೀನ ದೇವಸ್ಥಾನ. ಇಲ್ಲೊಂದು ಬನ್ನಿ, ಇಲ್ಲಿನ ಪುರೋಹಿತರಿದ್ರೆ ಮಾತಾಡ್ಸೋಣ. ನಮಸ್ತೆ ಸ್ವಾಮಿ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಶ್ರೀನಿವಾಸ್ ಅಂತ. ಈ ದೇವಸ್ಥಾನದ ಅರ್ಚಕರಾಗಿ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ ದೇವಸ್ಥಾನ ಹಿಂದೆ ಎಲ್ಲ ಕಾಡು ಥರ ಬೆಳ್ಕೊಂಬಿಟ್ಟಿತ್ತು. ಎಲ್ಲ ಕಳ್ಳಿ ಗಿಡ ಅದು ಇದು. ಯಾರೋ ಯಾವಾಗಲೋ ಒಂದ್ಸಲ ಬಂದು ಬಾಗಿಲು ತೆಗೆದು ಪೂಜೆ ಮಾಡ್ಕೊಂಡು ಹೋಗೋರು. ಶಿವರಾತ್ರಿ ದಿವಸ ಒಂದು ದಿವಸ ಜನ ಬರ್ತಾ ಇರಲಿಲ್ಲ. ಅವಾಗಲೂ ಜಾವ ಪೂಜೆ ಮಾಡ್ಕೊಂಡು ಹೋಗೋರು. ಮತ್ತು ಕಾರ್ತಿಕ್ ಮಾಸದಲ್ಲಿ ಪ್ರತಿ ದಿವಸನೂ ಅಭಿಷೇಕ, ಸೋಮವಾರ ಮಾತ್ರ ರುದ್ರಾಭಿಷೇಕ, ಏಕಾದಶವಾರ ರುದ್ರಾಭಿಷೇಕ ನಡೆಯೋದು. ಇವಾಗ ಏನಾಯಿತು ಅಂದರೆ, ಈಗ 25 ವರ್ಷದಿಂದ ಸುರಭಿ ಸಂಗಮ ಅಂತ ಒಂದು ಸ್ಥಾಪನೆ ಆಯಿತು. ಆವಾಗ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರ ಸಮ್ಮುಖಕ್ಕೆ ಹೋಗಿ ಕೇಳ್ಕೊಂಡಾಗ ಇದನ್ನು ರಿನೋವೇಷನ್ ಮಾಡಿದ್ರು 25 ವರ್ಷದಿಂದ. ಆವಾಗಿಂದ ದಿನ ಪೂಜೆ ನಡೀತಾ ಬಂತು.
ಮತ್ತು ಕಾರ್ತಿಕ್ ಮಾಸದಲ್ಲೆಲ್ಲ ಜನ ದಿವಸ ಬರೋದಕ್ಕೆ ಎಲ್ಲ ಶುರು ಮಾಡಿದ್ರು. ಇದಾದಮೇಲೆ ಮತ್ತೆ ಶಿಥಿಲವಾಯಿತು ದೇವಸ್ಥಾನ, ಸೋರೋದು ಎಲ್ಲ. ಹಿಂದೆ ಯಾವಾಗಲೂ ಈ ಕಂಬಗಳನ್ನೆಲ್ಲ ಎಲ್ಲ ಎತ್ತರ ಇದೆಯಲ್ಲ, ಕಂಬಗಳೆಲ್ಲ ಚೆನ್ನಾಗಿತ್ತಂದೆ. ಆವಾಗ ನಾವು ನೋಡಿರಲಿಲ್ಲ. ಈಗ ಅದು ಈ ಬಹುಮನಿ ಸುಲ್ತಾನರ ಕಾಲದಲ್ಲಿ ದಂಡೆತ್ತು ಬಂದಾಗ ಈ ದೇವಸ್ಥಾನದೊಳಗೆ ಒಂದು ಸಲ ಬೆಂಕಿ ಹಾಕಿದ್ರು ಅನ್ನೋದೊಂದು ಗೊತ್ತಿದೆ. ಎಲ್ಲರೂ ಹೇಳ್ತಾ ಇದ್ದಾರೆ. ನಮಗದು ಈಗ ನಮಗೆ ಗೊತ್ತಾಗ್ತಾ ಇರೋದು. ಅದರಂತೆ ಷಣ್ಮುಖಂದ ಮೂತಿ ಎಲ್ಲ ಹೊಡೆದಾಕಿದ್ರು. ಗಣಪತಿ ಒಂದು ಬಿಟ್ಟಿದ್ದಾರೆ, ಈಶ್ವರನ ಒಂದು ಬಿಟ್ಟಿದ್ದಾರೆ, ನಂದಿ ಬಿಟ್ಟಿದ್ದಾರೆ, ಇನ್ನೆಲ್ಲ. ಅದರಂತೆ ಕಾಲಭೈರವ ಒಂದಿದೆ, ಸಪ್ತಮಾತೃಕೆಯರು ಇದೆ. ಈ ದೇವಸ್ಥಾನ ಶಿಥಿಲವಾದಾಗ ಮತ್ತೆ ಬೆಂಗಳೂರಿನ ಇಬ್ಬರು ಅಂಟ, ಅದೇ ನಮ್ಮ ತುರುವೇಕೆರೆಯವರೇ ಅವರು ಎಲ್ಲ ನಮ್ಮ ದಾಯಾದಿಗಳೇ. ಅವರಲ್ಲಿ ಗುರುರಾಜು ಮತ್ತು ಬಾಲಕೃಷ್ಣ ಅಂತ ಇಬ್ಬರು ಅಣ್ತಂದಿರು. ಅವರು ಈ ದೇವಸ್ಥಾನದ ಒಕ್ಲೋರು. ಅವ್ರಿಗೆ ಒಂದ್ಸಲ ಬಂದಾಗ ಈ ಶಿಥಿಲವಾಗಿ ಸೋರ್ತಾ ಇರೋದೆಲ್ಲ ನೋಡ್ಬಿಟ್ಟು ಇದನ್ನು ರಿನೋವೇಷನ್ ಮಾಡಬೇಕು ಮತ್ತೆ ಅಂತ ಹೇಳಿ ಧರ್ಮಸ್ಥಳದ ಸಂಘದ ವೀರೇಂದ್ರ ಹೆಗ್ಡೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವರು ಆಯಿತು ಅಂತ ಮತ್ತೆ ಮಾಡಿದ್ದಾರೆ. ಅದರಿಂದ 40% ಏನೋ ಕೊಟ್ಟಿದ್ದಾರೆ ಧರ್ಮಸ್ಥಳದಿಂದ, ಮತ್ತು ಗೌರ್ಮೆಂಟಿಂದ 40% ಆಗಿದೆ. ನಾವು ಟ್ರಸ್ಟಿಂದ 20% ಹಾಕ್ಕೊಂಡು ಇದನ್ನೆಲ್ಲ ಮತ್ತೆ ಲೈಟೆಲ್ಲ ಇರಲಿಲ್ಲ, 1-2 ಲೈಟ್ ಇತ್ತು, ಅದನ್ನೆಲ್ಲ ಲೈಟಿಂಗ್ ಮಾಡಿಸಿದ್ರು, ನೀರಿನ ವ್ಯವಸ್ಥೆ ಮಾಡಿದ್ರು, ಟೈಲ್ಸ್ ಹಾಕ್ಸಿದ್ರು, ಎಲ್ಲ ಮಾಡಿ ರಿನೋವೇಷನ್ ಮಾಡಿ ನೀಟಾಗಿ ಮಾಡಿದ್ದಾರೆ. ಇದು ಇವಾಗ ಈಗ ಪ್ರತಿನಿತ್ಯ ಪೂಜೆ ನಡೀತಾ ಇದೆ. ಪ್ರತಿನಿತ್ಯ 2 ಹೊತ್ತು ಪೂಜೆ ಆಗುತ್ತೆ. ಸೋಮ ರುದ್ರಾಭಿಷೇಕ ಆಗುತ್ತೆ. ಬೆಂಗಳೂರಿನಿಂದ ಮೈಸೂರಿಂದ ಎಲ್ಲ ಭಕ್ತಾದಿಗಳು ಇದನ್ನು ಹೇಳ್ತಾರೆ, ಅವ್ರದ್ದು ಅಡ್ರೆಸ್ ಎಲ್ಲ ಕೊಡ್ತಾರೆ, ಅವ್ರ ಹೆಸರಲ್ಲಿ ನಡೆಯುತ್ತೆ ಪೂಜೆ. ಮತ್ತು ಇವಾಗ 365 ದಿವಸನೂ ನಾವು ಅಭಿಷೇಕ ಮಾಡಬೇಕು ಸ್ವಾಮಿಗೆ, ರುದ್ರಾಭಿಷೇಕ ಅಂತೇಳಿ ಒಂದು ಟ್ರಸ್ಟಿಂದ ಇದನ್ನು ಮಾಡಿದ್ದಾರೆ. ಅದನ್ನು ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಅದಷ್ಟು ಜನ ಒಂದು 70-80 ಜನ ಆಗಿದ್ದಾರೆ. ಇದರಿಂದ ಕಾರ್ತಿಕ್ ಮಾಸದಿಂದ ಶುರು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಬಂದಾಗ ಗೊತ್ತಾಗತ್ತೆ, ಟ್ರಸ್ಟ್ನ ಅಧಿಕಾರಿಗಳು ಬಂದಾಗ, ಅಧ್ಯಕ್ಷರು ಬಂದಾಗ. ಅದರಂತೆ ಇದು ದಿವಸ ಮಾತ್ರ ಪೂಜೆ ನಡ್ಕೊಂಡು ಹೋಗ್ತಾ ಇದೆ. ಧನ್ಯವಾದ ಸ್ವಾಮಿ. ಈ ದೇವಾಲಯವು 64 ಮೂಲೆಗಳನ್ನು ಹೊಂದಿದೆ. ನೀವೀಗೇನು ನೋಡ್ತಾ ಇದ್ದೀರಾ, ಇದು ಒಂದೊಂದು ಈ ಥರ ಚಿಕ್ಕ 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 ಮೂಲೆಗಳ ಥರ ಹೋದರೆ ಸುತ್ತ ಬರೋ ಅಷ್ಟೊತ್ತಿಗೆ 64 ಮೂಲೆಗಳನ್ನು ಹೊಂದಿರುತ್ತೆ. ಈ ದೇವಸ್ಥಾನವು ಶುಕನಾಸಿ, ನವರಂಗ, ಮುಖಮಂಟಪ, ಗರ್ಭಗೃಹ ಹೀಗೆ ಸುಂದರ ಕೆತ್ತನೆಗಳನ್ನು ಕೂಡ ಹೊಂದಿದೆ. 1939ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ದೇವಾಲಯಕ್ಕೆ ಭೇಟಿ ನೀಡಿದ್ರು. ಆ ಸಂದರ್ಭದಲ್ಲಿ ಮೇಲ್ಛಾವಣಿ ಬಿದ್ದೋಗಿತ್ತು. ಅದರ ರಕ್ಷಣೆಗಾಗಿ ಕಂಬಗಳನ್ನು ಕೂಡ ದಾನ ನೀಡಿದ್ರು ಆ ಟೈಮಲ್ಲಿ. ಅದರ ನಂತರ 1993ರಲ್ಲಿ ಮತ್ತೆ ಧರ್ಮಸ್ಥಳ ಮತ್ತು ಇಲ್ಲಿನ ಸುರಭಿ ಸಂಗಮ ಅನ್ನೋ ಒಂದು ಟ್ರಸ್ಟ್ ಮುಖಾಂತರ ರಿನೋವೇಟ್ ಆಗಿತ್ತು. ಅದಾದ ನಂತರ ಕೂಡ ಒಂದು ಸೋರಿಕೆ ಇರೋದ್ರಿಂದ ಮತ್ತೆ ಇದನ್ನು ಧರ್ಮಸ್ಥಳ ಟ್ರಸ್ಟ್ ಕಡೆಯಿಂದನೇ ಹಾಗೂ ಕರ್ನಾಟಕ ಸರ್ಕಾರ ಮತ್ತು ಇಲ್ಲಿನ ಭಕ್ತಾದಿಗಳು ಸೇರಿ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ಈ ದೇವಾಲಯ ಮೂಲೇಶ್ವರ ಯಾಕೆ ಹೆಸರು ಬಂತು ಅನ್ನೋದಕ್ಕೆ ಇನ್ನೊಂದು ಕೂಡ ಪ್ರತೀತಿ ಇದೆ. ಅಂದರೆ ಈ ದೇವಾಲಯ ಪ್ರಪ್ರಥಮವಾಗಿ ಕಟ್ಟಿದಂಥ ದೇವಾಲಯ ಈ ಊರಿನಲ್ಲಿ. ಅದಕ್ಕೋಸ್ಕರ ಈ ಆಡು ಭಾಷೆಯಲ್ಲಿ ಮೂಲಶಂಕರ ಅಂದರೆ ಮೂಲ ದೇವಾಲಯ ಅಂತ ಬಂತು ಕೂಡ ಅಂತ ಒಂದು ಪ್ರತೀತಿ ಇದೆ. ಈ ದೇವಾಲಯದಲ್ಲಿ ಇನ್ನೊಂದು ವಿಶೇಷ ಏನಿದೆ ಅಂದರೆ ದೇವರ ಬಾಗಿಲ ಹಾಕಿದಾಗ ಕೂಡ ಹೊರಗಡೆಯಿಂದ ದರ್ಶನ ಮಾಡುವಂಥ ಅವಕಾಶ ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ಈ ದೇವಸ್ಥಾನದ ದೇವರ ಮುಂಭಾಗದಲ್ಲಿ ಒಂದು ಕಿಂಡಿಯನ್ನು ಮಾಡಿದ್ದಾರೆ. ಇದ್ರ ಮುಖಾಂತರ ನಾವು ದೇವಸ್ಥಾನ ಬಾಗಿಲಾಕಿದ್ರೂ ಕೂಡ ದೇವರ ದರ್ಶನವನ್ನು ಮಾಡ್ಬೋದು. ನೀವು ಏನು ನೋಡ್ತಾ ಇದ್ದೀರಾ, ಇದು ಕಿಂಡಿಯ ಮುಖಾಂತರ ನಿಮಗೆ ದೇವರ ದರ್ಶನ ಆಗ್ತಾ ಇದೆ. ಎಷ್ಟು ಚಂದವಾಗಿ ಆಗ್ತಾ ಇದೆ ನೋಡಿ, ಒಂದು ಚಿಕ್ಕ ಕಿಂಡಿಯ ಮುಖಾಂತರ ದೇವರ ದರ್ಶನ ಆಗ್ತಾ ಇದೆ. ಹಾಗೆ ಇದ್ರ ಮುಂದೆ ಇದ್ದಂತಹ ಕೆರೆಯಿಂದ ಚಂದ್ರನ ಪ್ರತಿನಿತ್ಯವನ್ನು ಕೂಡ ಪ್ರತೀಕ ಇದೆ. ಇಲ್ಲಿ ಎಷ್ಟು ಸೂಕ್ಷ್ಮ ಕೆತ್ತನೆಗಳಿದು ಅಂತ ನೀವು ನೋಡ್ಬೋದು. ಒಂದು ಪದರೆಯ ರೂಪದಲ್ಲಿ ಇಲ್ಲಿ ಬನ್ನಿಜಿ ನೋಡಿ, ಒಂದು ಕೆಳಗ ಪದರ, ಅದ್ರ ಮೇಲೆ ಒಂದು ಸೂಕ್ಷ್ಮವಾಗಿ ಗಮನಿಸಿದರೆ, ಇನ್ನೂ ಅತಿ ಸೂಕ್ಷ್ಮವಾಗಿ ಗಮನಿಸಿದರೆ ಇಲ್ಲಿ ನೋಡ್ಬೋದು. ಇಲ್ಲಿ ಒಂದು ಸ್ವಲ್ಪ ಝೂಮ್ ಮಾಡಿ ತೋರಿಸಿಜಿ, ಎಷ್ಟು ಚಿಕ್ಕದಾದ ಕೆತ್ತನೆಗಳು ಈ ಪದರ ರೂಪದಲ್ಲಿ. ಹೀಗೆ ಪ್ರತಿ ದೇವಾಲಯದ ಗೋಪುರದವರೆಗೂ ಇದೇ ಥರ ಕೆತ್ತನೆ ಇದೆ. ಅತಿ ಸುಂದರ ಅಂತ ಹೇಳ್ಬೋದು. ತುಂಬ ಸುಂದರವಾಗಿ ನಾವು ಇಂಗ್ಲೀಷಲ್ಲಿ ಕಾರ್ನರ್ ಅಂತ ಹೇಳ್ತೀವಿ, ಎಡ್ಜಸ್ ಅಂತ ಹೇಳ್ತೀವೋ, ಅದು ಅತೀ ಸುಂದರವಾಗಿ ಇಲ್ಲಿ ಮೂಡಿ ಬಂದಿದೆ. ಈ ದೇವಸ್ಥಾನದ ಶಿಲ್ಪಕಲೆ ತುಂಬ ಅದ್ಭುತವಾಗಿದೆ. ಮುಂದಿನ ನೀವೇನಾದ್ರು ಪ್ರವಾಸಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ಕಡೆ ಬನ್ನಿ, ತುರುವೇಕೆರೆಗೆ, ತುಮಕೂರಿಗೆ ಹತ್ತಿರ ಇದೆ. ಒಂದು ಸಲ ಬಂದು ಹೋಗಿ ಭೇಟಿ ನೀಡಿ, ನಿಮ್ಮ ಮಕ್ಕಳಿಗೆ ತೋರಿಸಿ ನಮ್ಮ ಶಿಲ್ಪಕಲೆ ಹೇಗಿತ್ತು ಅಂತ. ಈ ದೇವಾಲಯದ ಇತಿಹಾಸ ಸರಿಸುಮಾರು 850 ವರ್ಷ ಕಾಲದ್ದು ಹಳೆಯದು. ಹಾಗೆಯೇ ನಾವೇನು ಮಾಡ್ತಾ ಇದ್ದೀವಿ, ಈ ದೇವಸ್ಥಾನಕ್ಕೆ 30ನೇ ವಿಡಿಯೋ ಕಂಪ್ಲೀಟ್ ಆಗಿದೆ. ಇನ್ನು 260 ದೇವಸ್ಥಾನಗಳು ಬಾಕಿ ಇದೆ. ನಿಮ್ಮ ಸಪೋರ್ಟನ್ನು ಕೋರ್ತಾ ಇದ್ದೇವೆ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಅದು ನಮಗೆ ಶಕ್ತಿ ಕೊಡುತ್ತೆ. ಜೈ ಹಿಂದ್, ಜೈ ಕರ್ನಾಟಕ.